ದನಕ್ಕೆ ದಾಣಿ ಮಾಡುವಾಗ ಏಕದಳ ದ್ವಿದಳ ಎರಡು ಕೂಡಿಸಿ ಹಾಕ್ರಿ ಅಂಥೇಳಿ ಒಂದು ವಿಡಿಯೋದಾಗ ಹೇಳಿದ್ದೇವ್ರಿಪ್ಪ. ಅದ್ರ ಮೇಲೆ ನೋಡ್ತೀನಿ ಎಲ್ಲರೂ ಏಕದಳ ಯಾವಣ್ಣ ದ್ವಿದಳ ಯಾವಣ್ಣ ಅಂಥೇಳಿ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕಿರಿ. ಈ ಹೊಲ್ದಾನ ಬೆಳೆ ಆಗಲಿ ಅಥವಾ ಕಳೆ ಆಗಲಿ ಅದು ಏಕದಳ ಆಯಿತು ದ್ವಿದಳ ಆಯಿತು ಅಂಥೇಳಿ ಹೆಂಗೆ ಕಂಡುಹಿಡಿಯೋದ್ರಿ? ಒಂದು 4-5 ಅಂಶ ಅದಾವ್ರಿ. ಮೊದಲು ನೋಡ್ಬೇಕಾದದ್ದು ಬೇರ್ರಿ. ಈ ಏಕದಳ ಬೆಳೆಯೊಳಗೆ ಜುಬ್ಬರು ಬೇರೆ ಇರ್ತೈತೆ ರೀ, ತಂತು ಬೇರೆ ವ್ಯವಸ್ಥೆ ಇರ್ತೈತಿ. ಅದೇ ದ್ವಿದಳದಾಗ ತಾಯಿ ಬೇರೆ ವ್ಯವಸ್ಥೆ, ಟ್ಯಾಪ್ ರೂಟ್ ಸಿಸ್ಟಮ್, ಉದ್ದಗ ಒಂದು ಬೇರೆ ಸೈಡಿಗೆಲ್ಲ. ಇನ್ನೊಂದು ಭಾಳ ಮುಖ್ಯ ಅಂದ್ರೆ ಈ ದ್ವಿದಳ ಬೆಳೆಯೊಳಗೆ ಈ ಬೇರೆ ಮೇಲೆ ಗಂಟುಗಳು ಇರ್ತಾವೆ. ಗಂಟುಗಳು ಈ ವಾತಾವರಣದಾಗಿರೋದು ಸಾರಜನಕನ ಮಣ್ಣಿಗೆ ತರು. ನಿಮ್ಮ ಯೂರಿಯಾ ಇರ್ತೈತಲ್ರಿಪ್ಪ, ಅದು ಗಾಳ್ಯಾಗೂ ಇರ್ತೈತೆ, ಅದನ್ನು ಮಣ್ಣಿಗೆ ಕೊಡೋದು ಇದೆ. ಇನ್ನು ಕಾಳಿನ ವಿಷಯಕ್ಕೆ ಬಂದ್ರೆ ಏಕದಳದೆಲ್ಲ ಖುಲ್ಲಾರೆ ಇರ್ತಾವೆ ಜೋಳದ ಗತೆ, ಇಲ್ಲ ಮ್ಯಾಲೆ ಒಂದು ಸಿಪ್ಪಿ ಬಂದರೂ ಒಂದೊಂದು ಕಾಳಿಗೆ ಒಂದೊಂದು ಸಿಪ್ಪಿ ಇರ್ತೈತಿ, ಭತ್ತ ರಾಗಿ ಹಿಂಗೆ. ಇದ್ರಾಗ ಗೊಂಜಾಳ ಒಂದು ಅಪವಾದ ಅನ್ಕೋರಿ. ಅದೇ ದ್ವಿದಳಕ್ಕೆ ನೀವು ನೋಡಿದ್ರೆ ಭಾಳಷ್ಟು ಕಾಳುಗಳು ಒಂದೇ ಕಾಯಿ ಒಳಗೆ ಕುಂತಿರ್ತಾವೆ, ಮ್ಯಾಲೆ ಸಿಪ್ಪಿ ಇರ್ತೈತಿ. ಇದ್ರಾಗ ಕಡ್ಲಿ ಒಂದು ಅಪವಾದ ಅನ್ಕೋರಿ. ದ್ವಿದಳದ ಕಾಳು ಒಡೆದ್ರೆ 2 ಬ್ಯಾಳೆ ಆಗ್ತದೆ, ಏಕದಳದ ಹಂಗೆ ಆಗೋದಿಲ್ಲ. ಇವೆರಡೂ ಹೊಲ್ದಾಗ ಕೂಡಿದ್ರೆ ಬೆಳೆ ಚಲೋ ಬರ್ತದೆ ಅಂತೇಳಿ ಹಿರಿಯರು ಜೋಳ ಹುಳ್ಳಿ, ಜೋಳ ಕಡ್ಲಿ, ಗೊಂಜಾಳ ಅಲಸಂದಿ ಕೂಡಿ ಬೆಳೀತಿದ್ರು. ಇವನ್ನೆಲ್ಲ ತೊಗೊಂಡು ಏನು ಮಾಡೋದಪ್ಪ ಅಂದ್ರೇನ, ಇವು ಒಂಥರ 2 ಗಂಡ ಹೆಂಡತಿ ಇದ್ದಂಗೆ ರೀ. ಹೊಲದಾಗ ಕೂಡಿದ್ರೆ ಹೊಲದ ತುಂಬ ಸಂಸಾರ, ಇಲ್ಲಾಂದ್ರೆ ನಾ ಯಾರ ನೀ ಯಾರ ಅನ್ಕೋತ ಭೂಮಿಗೆಲ್ಲ ಭಾರ.